ಅತ್ತೆ ನನ್ನ ಸೊಸೆಯಾಗಿ ಒಪ್ಕೊಂಡು ನನಗೂ ಅಭಿಯವ್ರಿಗೂ ಮರು ಮದುವೆ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಪಡಬೇಡ. ಎಷ್ಟೇ ಆದರೂ ಅಭಿ ನನ್ನ ಮಗ. ಅವನ ಮೈಯಲ್ಲಿ ಹರಿತಾ ಇರೋದು ನನ್ನ ರಕ್ತ. ಅವನು ಯಾವಾಗಲೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿದ್ದು. ಅವನು ಇಷ್ಟೆಲ್ಲ ಮಾಡಿದ್ಮೇಲೆ ಅವನ್ನ ಕ್ಷಮಿಸಿ ನಾನು ಒಪ್ಕೊಂಡಿದ್ದೀನಿ. ಆದರೆ ನಿನ್ನನ್ನು ಹಾಗೆ ಒಪ್ಕೋತೀನಿ ಅಂತ ನೀನೇನಾದರೂ ಆಸೆ ಪಟ್ಟರೆ ಅದು ಮಾತ್ರ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಸುಳ್ಳು ಹೇಳಿ ನಾಟಕ ಮಾಡಿ ಅಭಿನ ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬಂದಿರಬಹುದು. ಆದರೆ ನಾನು ನಿನಗೆ ಆವತ್ತೇ ಹೇಳಿದ್ದೆ, ಅಭಿನ ಮದುವೆ ಆಗೋಕ್ಕಾಗಲಿ ಈ ಮನೆ ಸೊಸೆ ಆಗೋದಕ್ಕಾಗಲಿ ನಿನಗೆ ಯೋಗ್ಯತೆನೇ ಇಲ್ಲ ಅಂತ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ನಿನಗೆ ನನ್ನ ಸೊಸೆ ಆಗೋ ಅರ್ಹತೆನೇ ಇಲ್ಲ. ಯಾವುದೋ ಹಳ್ಳಿಯಲ್ಲಿ ಹುಟ್ಟಿ ಈ ಐಷಾರಾಮಿ ಬದುಕನ್ನು ಎಂಜಾಯ್ ಮಾಡಬೇಕು, ಅಭಿನ ಮದುವೆ ಆಗಿ ರಮಾದೇವಿ ಸೊಸೆ ಆಗಬೇಕು, ಇಡೀ ಆಸ್ತಿನ ಅನುಭವಿಸ್ಬೇಕು ಅಂತೇನಾದರೂ ಆಸೆ ಕಟ್ಕೊಂಡಿದ್ರೆ ಆ ಕನಸನ್ನ ನನಸಾಗೋದಿಕ್ಕೆ ನಾನು ಬಿಡೋದೇ ಇಲ್ಲ. ಅಯ್ಯೋ ರಮಾದೇವಿ, ನಾನು ನೀನ್ ಅಂದ್ಕೊಂಡಿರೋ ಹಾಗೆ ನಿನ್ ಹಣ ಅಂತಸ್ತಿಗೆ ಆಸೆ ಪಟ್ಟಾಗ್ಲಿ, ಈ ಶ್ರೀಮಂತಿಕೆನ ಅನುಭವಿಸಬೇಕು ಅಂತ ಆಗ್ಲಿ ನಿನ್ನ ಮಗನ್ನ ಪಡ್ಕೊಂಡಿಲ್ಲ. ಹಾಗಿದ್ದಿದ್ರೆ ನನಗೆ ಇಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನನ್ನ ಉದ್ದೇಶನೇ ಬೇರೆ. ಆ ಉದ್ದೇಶ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈಗೇನು ಯೋಚನೆ ಮಾಡ್ತಿದ್ಯಾ? ಹೊರಡು. ಮೇಡಮ್, ಎಲ್ಲರೂ ಫೋಟೋ ತಗೊಳ್ಳೋದಕ್ಕೆ ಕಾಯ್ತಿದ್ದಾರೆ. ನೀವಿಬ್ರು ಬರ್ಬೇಕಂತೆ.